ಅದು ಅಲಾರಾಮ್ ಕೇಳಿಸ್ದಂಗೆ ಗೊತ್ತದು ಕರೆಕ್ಟ್. ಅಲ್ಲ ಅವಾಗ ಅಲ್ಲಿ ನಮ್ಮಲ್ಲಿ ಬೆಕ್ಕದ ಮರಿ ಬೆಕ್ಕೆಲ್ಲ ಇದ್ದಾಗ ಅವ್ನಿಗೆ ಹಾಕೋ ಟೈಮ್ ಕರೆಕ್ಟ್ ನಂಗೆ ಅದು ಹೇಳಿ ಗೆದ್ವಿಲ್ಲ ಅಂದ್ರೆ ಬಾಗಿಲು ಬಂದು ಹೊಡಿತಿದ್ದ. ಇದೊಳಲ್ಲ ಪ್ರಾಣಿನೇ ನಾಯಿ ಆಗಿರ್ಗಳಿಗೆ ಲೀಟರ್ ಮಾತ್ರ ಅಮ್ಮ ಹೌದೇ ಬಂದು ಬಾಗಿಲಲ್ಲಿ ಕೂತ್ಕೊಂಡು ಹೇಗಿದ್ವಿ. ಹಾಂ ಹೌದೇ ಹೌದು ಖುಷಿ ಅಂತ ಹಾಕಿ ಬಿಸ್ಕೆಟ್ ಕಡೆ ಹಾಲು ಬಾಗಿಲು ಬಿಸಿ ಆಗಲಿ ಅನ್ನ ಕೊಡು. ಹೌದೇ ಬೆಕ್ಕೆ ಬೆಕ್ಕೆ ಮುದ್ದಿನ ಸೊಪ್ಪೇರಿ ಪಾಪ ಕಲಿತು ಮ್ಯಾವ್ ಮ್ಯಾವ್ ಮ್ಯಾವ್. ಮತ್ತೊಂದು ಹೆದರ್ಕಿದ್ದು ಬುಸ್ಸು ಕೊಟ್ಕತ್ತು ಮತ್ತೆ ಅದಕ್ಕೆ ಬಾರೆ ಬಾರೆ ಅಂದ್ರೆ ನಂಗೆ ಹೆಂಗೆ ತರ್ತಪ್ಪು ಸುಮ್ಮನೆ ಇರುತ್ತೆ. ಇಲ್ಲಾಗಿರೋ ಒಂದ್ಸಲ ಬಸ್ ಬರ್ತದೆ ಅದು ಹತ್ತಿರಕ್ಕೆ ಹೋಗ್ಬೇಕಾದ್ರೆ ಬಾರೆ ಬಾರೆ ಇರ್ತಾರೆ. ಅದು ಟ್ರೈನಿಂಗ್ ಒಳ್ಳೆ ಟ್ರೈನಿಂಗ್ ಕೊಡ್ಲು ಹೋಗ್ತಿತ್ತು. ಅವು ಟ್ರೈನಿಂಗ್ ಕೊಡೋಣ ಸ್ವಂತಿಗೆ ಸ್ವಲ್ಪ ಟೈಮ್ ಕೊಡೋಣ. ಬೆಕ್ಕು ತನ್ನ ಮರಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇರುತ್ತೆ. ಅದು 7 ಸಾರಿ ಏನೋ ಜಾಗ ಚೇಂಜ್ ಮಾಡತ್ತಂತೆ. ಹಾಗೆ ಇದು ಕೂಡ ನಮ್ಮನೆಯಿಂದ ಇನ್ನೆಲ್ಲೋ ತೊಗೊಂಡು ಹೋಗಿದೆ ಮರಿನ. ಅದು ಎಲ್ಲಿ ತೊಗೊಂಡು ಹೋಗಿಟ್ಟಿದೆ ಅಂತೇಳಿ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಇವಾಗ. ಎಲ್ಲಿಟ್ಬಿಟ್ಟಿದೆಯೋ ಏನೋ. ಈಗ ನಮ್ಮನೆಗೆ ಬಂದು ಹುಡುಕ್ತಾ ಇದೆ, ಹಾಗೆ ನಮ್ಮನ್ನು ಕೇಳ್ತಾ ಇದೆ ಮರಿ ಎಲ್ಲಿ ಅಂತೇಳಿ. ಪಾಪ ಅನಿಸ್ತಿದೆ. ಅದ್ರ ಕಣ್ಣಲ್ಲೆಲ್ಲ ನೀರು ಸುರಿಸ್ತಾ ಒಂದೇ ಸಮ ಕೂಗಾಡ್ತಾ ಇದೆ ಅದು. ಮರಿ ಎಲ್ಲಿ ಅಂತ ಪಾಪ ಕಾಣಿಸ್ತಾ ಇಲ್ಲ. ಊಟ ತಿಂಡಿನೂ ಅಷ್ಟು ಇಷ್ಟಪಟ್ಟು ಮಾಡ್ತಾ ಇಲ್ಲ. ಮರಿಗಾಗಿ ಹುಡುಕ್ತಾನೇ ಇದೆ. ನಾವು ಆದಷ್ಟು ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಎಲ್ಲೂ ಮರಿ ಕಾಣಿಸಿಲ್ಲ. ಒಂದು ಬೆಳಿಗ್ಗೆಯಿಂದ ನೋಡಿ ರಾತ್ರಿವರೆಗೂ ಪಾಪ ಮರಿನ ಹುಡುಕ್ತಾನೇ ಇದೆ. ಒಂದೇ ಸಮ ಕೂಗಾಡ್ತಾನೇ ಇದೆ. ಪಾಪ ಅನಿಸ್ತಿದೆ. ಅದು ಕೂಗಾಡೋದು ಕೇಳಿದ್ರೇ ಪಾಪ ಅನಿಸ್ತಿದೆ. ಒಂಥರ ದುಃಖ ಆಗತ್ತೆ. ನಾನು ಸಂಜೆ ಇಲ್ಲಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ. ಇಲ್ಲೂ ನೋಡಿ ಯಾವ ಥರ ಮಾಡ್ತಿದೆ ಅಂತೇಳಿ. ಹಾಗೆ ಪಕ್ಕದವ್ರು ಮಾತಾಡ್ತಾಯಿದ್ರು. ಅಲ್ಲೂ ಹೋಗಿ ನನ್ನ ಮರಿ ನೋಡಿದ್ರ ಅನ್ನೋ ಥರ ಕೇಳ್ತಾ ಇದೆ ಇಲ್ಲಿ ಕಟ್ಟೆ ಮೇಲೆ ನಿಂತುಬಿಟ್ಟು. ಹಾಗೆ ಅವ್ರ ಮನೆ ಹತ್ರನೂ ಅಲ್ಲೆಲ್ಲ ಹುಡುಕ್ತಾ ಇತ್ತು ಟೆರೆಸ್ ಮೇಲೆ. ಆವಾಗ ಅವರು ಹೇಳ್ತಾಯಿದ್ರು ಎಷ್ಟು ಪಾಪ ಅನಿಸ್ತಾ ಇದೆ ಇದನ್ನ ನೋಡಿದ್ರೆ ಅಂತೇಳಿ. ಆದಷ್ಟು ಅವ್ರ ಮನೆಯಲ್ಲೂ ಕೂಡ ಅವರು ಎಲ್ಲಾದರೂ ಇಟ್ಟಿದೆಯಾ ಅಂತ ಹುಡುಕ್ತಾ ಇದ್ರು. ಎಲ್ಲೂ ಸಿಕ್ಕಿಲ್ಲ. ಎಲ್ಲಿ ಬಿಟ್ಟು ಬಂದೆ ನಿನ್ನ ಮರಿನ? ಎಲ್ಲಿಂದ ಹುಡುಕೊಡೋದು? ಎಲ್ಲಿ ಬಿಟ್ಟು ಬಂದೆ ಮರಿನ? ಯಾರ ಮನೆ ಒಳಗಡೆ ಬಿಟ್ಟು ಬಂದೆ ಮರಿನ? ಇದು ಇಲ್ಲಿ ಟೆರೆಸಿಗೆ ಬಂದು ಕೂಗ್ತಾ ಇದೆ. ಯಾಕಂತಂದರೆ ಅದು ಇಲ್ಲಿ ಕೂಗ್ತಿದ್ದಂಗೆ ಮರಿಯೂ ಕೂಡ ಎಲ್ಲಿಂದನೋ ಕೂಗತ್ತೆ, ಸೌಂಡ್ ಬರುತ್ತೆ. ಆದರೆ ಮರಿ ಎಲ್ಲಿದೆ ಅಂತ ಎಷ್ಟು ಹುಡುಕರು ಸಿಗ್ತಾ ಇಲ್ಲ. ಯಾರ್ದೋ ಮನೆ ಒಳಗಡೆ ಬಿಟ್ಬಿಟ್ಟಿದೆ ಏನೋ ಗೊತ್ತಿಲ್ಲ. ಆದರೆ ಮರಿ ಕೂಡ ಅಲ್ಲಿ ಕೂಗೋ ಸೌಂಡ್ ಕೇಳತ್ತೆ. ಅದಕ್ಕೋಸ್ಕರ ಅದು ಟೆರೆಸ್ ಮೇಲೆ ಕೂತಿದೆ ರಾತ್ರಿ ಬೆಳಿಗ್ಗೆವರೆಗೂ. ರಾತ್ರಿ ಹಾಕಿದ್ದು ಅದಕ್ಕೆಲ್ಲ ಕುತ್ಕೊಡ್ತಾರೆ. ಬೇಡ ಪಾಪ ಕಣ್ತು ಮರಿಯಿದ್ದೆ. ಮರಿಯೂ ಕೂಗ್ತು, ಇದು ಕೂಗ್ತೋಳೆ. ಆದ್ರೆ ಎಲ್ಲಿದ್ದು ತಕ್ಕಲೆ ಈಗ ಆ ಖುಷಿನ ಕಳಿಸ್ತೀವಿ. ಬೆಳಿಗ್ಗೆ ಬೇಗ ಖುಷಿನ ಹೇಳಿಸಿ ಕಳಿಸಿದ್ರೆ ಎಲ್ಲರ ಮನೆಗೆ. ಯಾರ ಮನೆಗೆ ಮರಿ ಇದ್ದು ನೋಡ್ಕೊಬ ಒಂಚೂರು ಅಂತ ಪಾಪ ಅವ್ರು ನೋಡ್ಕೊಬಂತ ಸಿಕ್ಕಿದೆಯಲ್ಲ. ಪಕ್ಕದ ಮನೆಯವರಿಗೂ ಹೇಳಿದೆ ಹಿಂಗ ಅವ್ರು ಹುಡುಕದ ಕೆಳಗೆಲ್ಲ ಅವಕ್ಕೂ ಸಿಕ್ಕಿದ್ದೀರ. ಮರಿ ಕೂಗ್ತು. ಆದ್ರೆ ಮರಿ ಎಲ್ಲಿದ್ದು ಗೊತ್ತಾಗ್ತೀರ. ಎಲ್ಲೋ ಕೆಳಗೆಲ್ಲೋ ಇದ್ದು. ನಮ್ಮನೆ ಜಾಗದಲ್ಲಿ ಇಲ್ಲೇ ಎಲ್ಲೋ ಕೆಳಗಿದ್ದು ಮರಿ ಹುಡುಕ್ತಿದ್ವಿ. ಎಲ್ಲ ಬದಿಗೂ ಹುಡುಕ್ತಿದ್ವು. ಎಲ್ಲಿ ಇಟ್ಕೊಂಡ್ರೆ ಮರ್ತೋಯ್ದು. ಅದಕ್ಕೆ ಎಲ್ಲೋ ಬಿಟ್ಕೊಳ್ಳೋದು ಮರ್ತೋಯ್ದು. ಸರಿಯಾದ ಜಾಗದಲ್ಲೇ ಇರ್ತಪ್ಪ. ನೀನು ಎಂತಕ್ಕೆ ತಗೊಂಡು ಹೋಗ್ತಾನದು ಅಲ್ಲೇ ಆಚೆಗೆ ಇಟ್ಕೊಂಡಾಗಿತ್ತು.
ಐಶ್ಚರ್ಯರಾಮ ಐಶ್ಚರ್ಯರಾಮ ಜೈ ಶ್ರೀರಾಮ ಜಯ ರಾಮ ಜೈ ಶ್ರೀರಾಮ. ಈಗ ಚಲೋ ಇದ್ದು ಸೀರೆ ಚಲೋ ಕಾಣ್ತು ನಿಮಗೆ, ಸಾಫ್ಟ್ ಆಗಿದ್ದಾನೆ. ಸಿಕ್ಕಾಪಟ್ಟೆ ಸೆಕೆಂಡ್ ಸಲ ಅವನಿಗೆ ಸೆಕೆಪ್ಪ ಯಾವ ಊರ್ಕಿಂತ ಜಾಸ್ತಿ ಸೆಕೆ ಈಗ. ಎಲ್ಲ ಗಿಡ ಮರ ಎಲ್ಲ ಕಡ್ದು ಅಲ್ಲ ಮೆಟ್ರೋ ಸದ್ಯ ನಗಳ ಬದಿ ಗಿಡ ಮರ ಇತ್ತು ಮಗೆಲ್ಲ ರೋಡಿಗೆ. ನೀರು ಕುದಿಯಲು ಇಟ್ಕೊಂಡೆ. ಹಂಗೆ ಇಲ್ಲಿ ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಸಣ್ಣ ಚಾಪ್ ಮಾಡ್ಕೊಂಡೆ. ಕೊತ್ತಂಬರಿ ಸೊಪ್ಪು ಎಲ್ಲ ಬೇಕಾದ್ರೆ ಕಡೆಗೆ ಹಾಕೊಂಡು ಕಲ್ಸಕ್ಕಾರೆ. ಬೇಕಾದ್ರೆ ಹಸಿಮೆಣಸು, ಹಸಿಮೆಣಸು ತಿಂತೀವಿ ಅಲ್ಲ, ಇಲ್ಲೇ ಹಾಕೊಳ್ಳಕ್ಕೆ ಹಸಿಮೆಣಸು ಇದೆಲ್ಲ ಕಡೆಗೆ ಲಾಸ್ಟಿಗೆ ಕಟ್ ಮಾಡಿ ಕಾಯಿ ಕಟ್ಕೊಂಡು ಕಾಯಿ ಕುದಿಸೋದು. ನೀರಿಗೆ ಹಾಕಿ ಕುದಿಸೋದು. ಇದೆ ಬೇಯ್ತು ಒಳಗೆ. ಒಂಚೂರು ಗರಂ ಮಸಾಲ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು. ಒಂದು ಕಡಾಯಿಯಲ್ಲಿ 3 ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ನಂತರ ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡೆ. ಕ್ಯಾರೆಟ್, ಈರುಳ್ಳಿ, ಟೊಮೆಟೊ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು ನೀವು. ಆನಂತರ ರಾಗಿಯನ್ನು ಸ್ವಲ್ಪ ನೀರಿಗೆ ಕರಡ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡೆ. 1/4 ಸ್ಪೂನ್ ಗರಂ ಮಸಾಲ ಮತ್ತು 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ. ಚೆನ್ನಾಗಿ ಕುದ್ದು ಹಿಟ್ಟಿಗಿಂತ ಮೇಲೆ ನೀರು ಬರಬೇಕು. ಆವಾಗ ಚೆನ್ನಾಗಿ ಅದನ್ನು ನಾವು ಸೌಟಿಂದ ತಿರ್ಸ್ಕೋಬೇಕು. ಚೆನ್ನಾಗಿ ಬೇಯಬೇಕು ರಾಗಿ ಹಿಟ್ಟು ನೀರಲ್ಲಿ. ಈಗ ಮರಿ ಸಿಗಲಾಗಿತ್ತು ಪಾಪ. ಆ ಬೆಕ್ಕಿಗೆ ಮರಿ ಎಲ್ಲಿಟ್ಟಿದೆ ನೆನಪಾಗ್ಲಾಗಿತ್ತು ಪಾಪ. ಇವಾಗ ನಾವು ಮುದ್ದೆಯನ್ನು ಹೇಗೆ ಮಾಡ್ತೀವಿ ನೋಡಿ, ಅದೇ ರೀತಿಯಲ್ಲೇ ಮಾಡ್ಕೋಬೇಕು. ಇದನ್ನು ತುಂಬಾ ಸಾಫ್ಟಾಗಿ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಹಸಿಮೆಣಸಿನ್ಕಾಯಿ ತಿನ್ನೋರಾಗಿದ್ದರೆ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಸ್ವಲ್ಪ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಅಕ್ಕಿ ರೊಟ್ಟಿಗೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಟ್ಟು ನಾದ್ಕೊಂಡು ಆಮೇಲೆ ಉಂಡೆಗಳನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಕೆಂಪು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ರಾಗಿ ಪರೋಟ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲರೂ. ಸಾಫ್ಟಾಗಿ ಕೂಡ ಇರುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಒಳ್ಳೆಯದು. ಎಷ್ಟು ಬೇಕೋ ಅಷ್ಟು ತೆಳುವಾಗಿ ವರ್ಕೋಬೋದು. ನಾನಿವಾಗ ಒಂದು ಕಡೆ ಕಷಾಯ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನ್ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಈಗ ಇಲ್ಲಿ ರಾಗಿ ಪರೋಟನ ಮಾಡ್ಕೊಳ್ತೀನಿ. ಇದಕ್ಕೆ ಎಣ್ಣೆ ಹಾಕಿ ಬೇಯಿಸೋದೇನು ಬೇಕಾಗಲ್ಲ, ಹಾಗೆಯೇ ಬೇಯಿಸೋದು. ಎಣ್ಣೆ ಬೇಕಂದರೆ ನೀವು ಎಣ್ಣೆನ ತುಪ್ಪನ ಸ್ವಲ್ಪ ಹಾಕ್ಕೋಬೋದು, ಹಾಗೆಯೇ ಬೇಯಿಸ್ಕೋಬೋದು. ನಾನು ಹಾಗೆಯೇ ಬೇಯಿಸ್ತಾ ಇದ್ದೀನಿ. ಕೋಲ್ಡೆಲ್ಲ ಆಗಿರೋದ್ರಿಂದ, ಕೆಮ್ಮೆಲ್ಲ ಇರೋದ್ರಿಂದ ಇದು ಹಾಗೆಯೇ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಶುಗರೆಲ್ಲ ಇರುವವರು, ವೆಯ್ಟ್ ಲಾಸ್ ಜರ್ನಿಯಲ್ಲಿರುವವರೆಲ್ಲ
ಈ ರೀತಿ ಮಾಡ್ಕೊಂಡು ತಿಂದರೆ ಹೆಲ್ತಿಗೆ ಕೂಡ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಇದು. ಇವಾಗ ಉಂಡೆಗಳನ್ನು ಕಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಕಟ್ಟಿದ್ದೀನಿ, ಆದರೂ ಕೂಡ ಚೆನ್ನಾಗಿ ನಾದ್ಕೊಂಡು ಒಂದು ಸರಿ ತಿಕ್ಕಿ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಲಟ್ಸೋದಕ್ಕೆ ಬರುತ್ತೆ, ತುಂಬಾ ಸಾಫ್ಟಾಗಿ ಕೂಡ ಬರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಉಬ್ಬಿಸಿ ರೊಟ್ಟಿ ಥರ ಕೂಡ ಸುಟ್ಕೋಬೋದು. ಗಟ್ಟಿ ಕಲ್ಸ್ಕೊಂಡ್ಯ ಹೌದು, ಅಷ್ಟು ತೆಳ್ಳು ಬೇಕಾದ್ರೆ 40 ಎಷ್ಟು ಬೇಕಾಗ್ತದೆ ಕುರೀದಲ್ಲ ಇದು ಬೇಯಿಸಲಿಕ್ಕೆ ಕಾಯ್ತಿರಿ ಕುರೀದ ಬೆಂದದೇ ನೋಡಿ ಅಲ್ಲ ಚಟ್ನಿ ಬೇಯಿಸ್ಕೊಂಡು ಹೋಗ್ತದೆ. ಸ್ವಲ್ಪ ಹಿಟ್ಟು ಬೆಂದು ಹೋಗಿರ್ತಾರೆ, ರೊಟ್ಟಿ ತಿಕ್ಕೋ ಅಲ್ಲ ಅಂಟು ಚಲೋ ಹೋಗ್ತಾರೆ. ಇವಾಗ ಇದನ್ನು ಬೇಯಿಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಬೆಂದ ಮೇಲೆ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ, ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಈ ರೀತಿ ಉಬ್ಬಿ ಬರೋದ್ರಿಂದ ಪದರ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ರಾಗಿ ಪರೋಟನ ಒಮ್ಮೆ ಖಂಡಿತ ಟ್ರೈ ಮಾಡಿ. ಆರೋಗ್ಯಕರವಾದ ಅಷ್ಟೇ ರುಚಿಕರವಾದಂಥ ರಾಗಿ ಪರೋಟ ರೆಡಿಯಾಗಿದೆ ತಿನ್ನೋದಕ್ಕೆ. ಹೋಗ್ತಾ ಇಲ್ಲ ಜಾಸ್ತಿ ಕುಸೆ ಎಂತ ಮಾಡುವ ಇವತ್ತೇನ ಆರುಷಿಗೆ ಜಾಸ್ತಿ ಸಿಕ್ಕಿದ್ದಳು, ಫುಲ್ ಜೋಶಲ್ಲಿದ್ದು. ನಿನ್ನೆ ಆಯಿ ಸೋಲ್ಸಾಕದಾಗ ಆಯಿ 2-3 ಸಲ ಸೋಸಿದ್ದಾನೆ. ಆರುಷಿಗೆ ಸ್ಕೂಲ್ ರಜೆ ಸ್ಟಾರ್ಟ್ ಆಗಿದೆ. ಅಪ್ಪ ಅಮ್ಮ ಇರೋದ್ರಿಂದ ತುಂಬ ಚೆನ್ನಾಗಾಗಿದೆ ಅವಳಿಗೆ ಕೇರಮ್ ಎಲ್ಲ ಆಟ ಆಡೋದಕ್ಕೆ. ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾಳೆ ಅಜ್ಜ ಆಯಿ ಜೊತೆಗೆ. ನಿನ್ನೆ ವಿಡಿಯೋದಲ್ಲಿ ಮುತ್ತಿನ ಹಾರಕ್ಕೆ ಎಷ್ಟಾಯಿತು ರೇಟ್ ಅಂತ ಕೇಳಿದ್ರಿ, ಹಾಗೆಯೇ ಎಷ್ಟು ಗ್ರಾಮ್ ಇದೆ ಅಂತ ಕೂಡ ಕೇಳಿದ್ರಿ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಕಮೆಂಟಲ್ಲಿ ರಿಪ್ಲೈ ಮಾಡಿದಾಗ ಮತ್ತು ಯಾರಾದರೂ ಕಮೆಂಟ್ ಹಾಕಿದ್ರೆ ಮತ್ತೆ ರಿಪ್ಲೈ ಮಾಡಬೇಕಾಗತ್ತೆ. ತುಂಬ ಜನರಿಗೆ ರಿಪ್ಲೈ ಮಾಡ್ತಾ ಇರೋದಕ್ಕಿಂತ ವಿಡಿಯೋದಲ್ಲೇ ಹೇಳಿಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತಲ್ಲ ಅಂತೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಈ ಹಾರಕ್ಕೆ 2,61,800 ರೂಪಾಯಿ ಆಯಿತು. ಇದು 44 ಗ್ರಾಮ್ ಇದೆ. ನಾನು ಇದನ್ನ ಮಾಡ್ಸೋಕೆ ಕೊಟ್ಟಾಗ ಗೋಲ್ಡ್ ರೇಟ್ ಎಷ್ಟಿತ್ತೋ ಅದಕ್ಕಿಂತ ಇವಾಗ ಇನ್ನೂ ಕೂಡ ಜಾಸ್ತಿ ಆಗಿದೆ ಗೋಲ್ಡ್ ರೇಟು. ಇದನ್ನ ಮಾಡಿಸಾದ್ಮೇಲೆ ನಮ್ಮನೆಯಲ್ಲಿ ಸೇಮ್ ನಾಯಿ ಥರನೇ ಕಾಣೋ ಒಂದು ಡಾಲ್ ಇದೆ. ಮನೆ ಒಳಗಡೆ ಬಂದ ತಕ್ಷಣ ಅದನ್ನ ನೋಡಿ ಗುಂಡ ಏನು ಮಾಡ್ದೆ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಮಗೆ ನಿರೀಕ್ಷೆ ಕೂಡ ಇರಲಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.